ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಫೆಬ್ರವರಿ 4ರಂದು ನಡೆಯಲಿರುವ ಸಿ. ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಹಾಗೂ ಬೃಹತ್ ಜನಜಾಗೃತಿ ಸಮಾವೇಶದ ಸಿದ್ಧತೆಗಳು ಭರದಿಂದ ಸಾಗಿವೆ. ಬೆಳಗಾವಿ ಜಿಲ್ಲಾ ಗಂಗಾ ಮತಸ್ಥರ ಸಮಾಜ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವ ದಿಲೀಪ್ ಕುರಂದವಾಡೆ ಅವರ ನೇತೃತ್ವದಲ್ಲಿ ಸಕಲ ಸಿದ್ಧತೆಗಳು ನಡೆದಿದ್ದು ಬೃಹತ್ ವೇದಿಕೆ ಸಿದ್ಧವಾಗುತ್ತಿದೆ. ಶುಕ್ರವಾರ ಸರ್ದಾರ್ ಮೈದಾನಕ್ಕೆ ಭೇಟಿ ನೀಡಿದ ಕೂಡಲಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಅಂಬಿಗರ ಚೌಡಯ್ಯ ಜಯಂತಿ ಹಾಗೂ ಬೃಹತ್ ಜನಜಾಗೃತಿ ಸಮಾವೇಶಕ್ಕೆ ಬೆಂಬಲ ಸೂಚಿಸಿದರು. ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿ ಸಂತಸ ವ್ಯಕ್ತಪಡಿಸಿದ ಶ್ರೀಗಳು ಶುಭ ಹಾರೈಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು ಕಿತ್ತೂರು ರಾಣಿ ಚೆನ್ನಮ್ಮನವರ 195ನೇ ಕೊಂಡಿರುವ ಜ್ಯೋತಿ ಯಾತ್ರೆಯನ್ನು ನಗರದಲ್ಲಿ ಸ್ವಾಗತಿಸಿದ್ದು ಸಂತಸ ಒಂದೆಡೆಯಾದರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ನಿಜ ಶರಣರಾಗಿದ್ದ ಶ್ರೀ ಅಂಬಿಗರ ಚೌಡಯ್ಯನವರ 904ನೇ ಜಯಂತಿ ಆಚರಣೆಗೆ ಬೆಳಗಾವಿ ನಗರ ನವವಧುವಿನಂತೆ ಸಿಂಗಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಹಾಗೂ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಹಾಗೂ ಶ್ರೀಗಳನ್ನು ಆಹ್ವಾನಿಸುತ್ತಿರುವುದು 12ನೇ ಶತಮಾನದ ಆ ಅನುಭವ ಮಂಟಪವನ್ನೇ ನೆನಪಿಸುವಂತಿದೆ ಎಂದು ಬಣ್ಣಿಸಿದರು. ಹಿರಿಯ ಪತ್ರಕರ್ತರು ಹಾಗೂ ಗಂಗಾ ಮತಸ್ಥರ ಸಮಾಜ ಸಂಘದ ಅಧ್ಯಕ್ಷರಾಗಿರುವ ದಿಲೀಪ್ ಕುರಂದವಾಡೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಅಂಬಿಗರ ಚೌಡಯ್ಯ ಜಯಂತಿ ಹಾಗೂ ಬೃಹತ್ ಜನಜಾಗೃತಿ ಸಮಾವೇಶದ ಮೂಲಕ ಎಸ್ಟಿ ಮೀಸಲಾತಿಗೆ ಹಕ್ಕೊತ್ತಾಯ ಮಂಡಿಸುವುದರೊಂದಿಗೆ ಮೀಸಲಾತಿಗೆ ಒತ್ತಾಯಿಸಲಿದ್ದಾರೆ. ಹಲವಾರು ವರ್ಷಗಳ ಈ ಹೋರಾಟಕ್ಕೆ ಫಲ ಸಿಗಬೇಕು, ಕೋಳಿ ಬೆಸ್ತ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಸಿಗಬೇಕು ಎಂಬುದು ನನ್ನ ಅನಿಸಿಕೆ. ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟದ ಮುಂಚೂಣಿಯಲ್ಲಿ ಇರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಕೋಳಿ ಸಮಾಜಕ್ಕೂ ಮೀಸಲಾತಿ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೋಳಿ ಸಮಾಜವಾಗಲಿ ಪಂಚಮಸಾಲಿ ಸಮಾಜವಾಗಲಿ ಎಲ್ಲರಿಗೂ ಮೀಸಲಾತಿ ಸಿಗಬೇಕು, ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಸಿಗಲಿ, ಸರ್ಕಾರ ಕಣ್ಣು ತೆರೆಯಲಿ ಎಂದು ಹೇಳಿದರು. ಇಂದು ಬೆಳಗಾವಿಯಲ್ಲಿ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಲಿಂಗೈಕ್ಯ ಜ್ಯೋತಿ ಯಾತ್ರೆಗೆ ನಾನು ಕಾಕದಿಂದ ಜ್ಯೋತಿ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದು ಸಂತೋಷ ಸಂಗತಿ ಏನಪ್ಪಾ ಅಂದ್ರೆ ಇಡೀ ಬೆಳಗಾವಿ ಇವತ್ತು ನವವಧುವಿನಲ್ಲಿ ಸಿಂಗಾರಗೊಂಡಿದೆ. ಅದು ಎದ್ರ ಮೂಲಕವಾಗಿದೆಪ್ಪ ಅಂದ್ರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ನಿಜ ಶರಣನಾಗಿ ಗೌರವ ನೀಡ್ತಕ್ಕಂಥ ಅಂಬಿಗರ ಚೌಡಯ್ಯನವರ 904ನೇ ಜಯಂತಿ ಮಾಡಲಿಕ್ಕೆ ಇವತ್ತು ಬೆಳಗಾವಿ ಒಂದು ರೀತಿ 12ನೇ ಶತಮಾನದ ಶರಣರನ್ನೇ ಕರೆಸುವ ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಸಾಕ್ಷಿಯಾಗಲಿದೆ. ನಾಡಿದ್ದು ನಮ್ಮ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ದಿಲೀಪ್ ಕುಂದರವಾಡೆ ಅವರ ನೇತೃತ್ವದಲ್ಲಿ ನಮ್ಮ ಬೆಸ್ತ ಕೋಳಿ ಸಮಾಜಕ್ಕೆ ಏನು ಎಷ್ಟೇ ಮೀಸಲಾತಿಗೆ ಒಳಪಡಿಸಬೇಕೆನ್ನುವಂಥ ಬಹುವರ್ಷಗಳ ಹೋರಾಟಕ್ಕೆ ಮತ್ತಷ್ಟು ಒತ್ತಾಯ ಮಾಡಬೇಕು. ಲೋಕಸಭಾ ಚುನಾವಣೆ ಮೇಲೆ ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ 904ನೇ ಅಂಬಿಗರ ಚೌಡಯ್ಯನವರ ಜಯಂತಿಯ ಸ್ಮರಣ ಜೊತೆಯಲ್ಲಿ ಇವತ್ತು ಕೋಳಿ ಬೆಸ್ತ ಸಮಾಜದ ಬೃಹತ್ ಸಮಾವೇಶ ಮಾಡಲಿಕ್ಕೆ ಈ ಒಂದು ಭವ್ಯ ವೇದಿಕೆಯನ್ನ ಅವರ ಸಮಾಜ ಬಾಂಧವರು ಮಾಡಿದ್ದಾರೆ. ನನಗೊಂದು ರೀತಿ ಅಭಿಮಾನ ಅನಿಸುತ್ತೆ. ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವನಗೌಡ ಯತ್ನಾಳ್ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಪಂಚಮಸಾಲಿ ಸಮಾಜಕ್ಕೆ 2A ಮಾತ್ರ ಕೇಳಿಲ್ಲ, ನಮ್ಮ ಕೋಳಿ ಸಮಾಜಕ್ಕೂ ಎಷ್ಟೇ ಬೇಕು ಅನ್ನೋಂಥ ಹೋರಾಟ ಮಾಡಿದ್ರು. ಹಾಗಾಗಿ ಕೋಳಿ ಸಮಾಜ ಆಗಿರ್ಬೋದು, ಪಂಚಮಸಾಲಿ ಸಮಾಜ ಆಗಿರ್ಬೋದು, ನಾವೆಲ್ಲ ನೀರು ಮಣ್ಣಿನ ಸಂಬಂಧ ಅಂತ. ಹಾಗಾಗಿ ಆ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಸಿಗಲಿ. ನಮ್ಮ ಸಮಾಜ ಜೊತೆಯಲ್ಲಿ ಶ್ರಮಿಕ ಸಮುದಾಯಗಳಿಗೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಆ ಎಲ್ಲವೂ ಸಿಗುವಂತ ದಿನಗಳಿಗೆ ಸರ್ಕಾರ ಕಣ್ಣು ತೆರಲಿ, ಆ ಸಮಾವೇಶ ಯಶಸ್ವಿಗೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೀನಿ. ಶಕ್ತಿ ಪ್ರದರ್ಶನ ಆಗ್ಬೇಕು, ಶಕ್ತಿ ಪ್ರದರ್ಶನ ಆಗ್ಲಿಕ್ಕೆ ಬಿಲ್ ರೆಡಿಯಾಗಿ ಕುತ್ಕೊಂಡಿದ್ದಾರೆ, ಆಗ್ಲೇಬೇಕು. ಯಾವುದೇ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಮಾತು ಕೇಳ್ತೇವೆ. ಹಾಗಾಗಿ ಸಮಾಜದ ಬಹುವರ್ಷಗಳ ಕನಸು ನನಸು ಮಾಡ್ಲಿ ಅಂತೇಳಿ ಈ ಮೂಲಕ ನಾನು ಸಹ ಸಮಾಜದ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ.